ಹಲೋ ಗೈಸ್, ತಾವೆಲ್ಲರೂ ಕೂಡ KCET ಆಪ್ಷನ್ ಎಂಟ್ರಿಗಿಂತ ಮುಂಚೆ ಯಾವ ಇಂಜಿನಿಯರಿಂಗ್ ಬ್ರಾಂಚ್ ಚೂಸ್ ಮಾಡ್ತೀರಾ ಅನ್ನೋದಕ್ಕಿಂತ ಮುಂಚೆ ನೀವು ಯಾವ ರೀತಿಯ ಜಾಬನ್ನ ನೀವು ಲೈಫ್ ಟೈಮ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಯಾವ ಜಾಬ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ಯಾವ್ದಾವ್ದು ಜಾಬು ಅಂತಲೇ ಗೊತ್ತಿಲ್ಲದೆ ಇದ್ದರೆ ಇಂಟ್ರೆಸ್ಟ್ ಯಾವುದು ಅಂತ ಗೊತ್ತಾಗೋ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ಯಾವ್ದಾವುದು ಟೈಪ್ ಆಫ್ ಜಾಬ್ ಇರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬರ್ತೀನಿ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಅದ್ರ ಅಕಾರ್ಡಿಂಗ್ಲಿ ಬ್ರಾಂಚನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆನಾ? ಸೊ ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಎಲ್ಲ ಕೂಡ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಹಾಗಾಗಿ ದಯವಿಟ್ಟು ಕೊನೆ ತನಕ ನೋಡಿ, ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಓಕೆನಾ? ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಫಸ್ಟ್ ಆಫ್ ಆಲ್ ನೀವು BE ಗ್ರಾಜ್ಯುಯೇಟ್ ಆದರೆ ನಿಮಗೆ 4 ಆಪ್ಷನ್ ಇದೆ. ಒಂದು ರಿಸರ್ಚ್ ಕಡೆಗೆ ಹೋಗ್ಬೋದು, ಇಲ್ಲ ಮಾಸ್ಟರ್ಸ್ ಮಾಡ್ಬೋದು, ಇಲ್ಲ ಪ್ರೈವೇಟ್ ಜಾಬ್ಗೆ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದು. ಇದು ಎಲ್ಲವುದು ಕೂಡ ಇದ್ರ ಬೆನಿಫಿಟ್ಸು, ಇದು ಹೆಂಗೆ ಮಾಡೋದು, ಯಾವ್ಯಾವ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಎಲ್ಲದನ್ನು ಕೂಡ ಈಗ 1 by 1 ಹೇಳ್ತಾ ಬರ್ತೀನಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ತೊಗೊಳ್ಳೋಣ ಪ್ರೈವೇಟ್ ಜಾಬು. ಪ್ರೈವೇಟ್ ಜಾಬಲ್ಲಿ 2 ಟೈಪ್ IT-ನಲ್ಲಿ ಬರುತ್ತೆ. ಟೆಕ್ ರಿಲೇಟೆಡ್, ನಾನ್ ಟೆಕ್ ರಿಲೇಟೆಡ್, ಅಂದರೆ ಟೆಕ್ನಾಲಜಿ, ನಾನ್ ಟೆಕ್ನಾಲಜಿ ರಿಲೇಟೆಡ್ ಅಂತ. ಟೆಕ್ನಾಲಜಿಕಲ್ ರಿಲೇಟೆಡ್ ಜಾಬ್ಸು 2 ಟೈಪಲ್ಲಿ ಡಿವೈಡ್ ಆಗಿದೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಕೊಡೋವಂಥ ಜಾಬು, ಇನ್ನೊಂದು ಸರ್ವಿಸ್ ಬೇಸ್ಡ್ ಕಂಪ್ನಿ ಕೊಡೋವಂಥ ಜಾಬು. ಇದೇನು ಅದನ್ನು ಇವಾಗ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ಬೇಸ್ಡ್ ಹೆಸರಲ್ಲೇ ಇದೆ ನೋಡ್ರಪ್ಪ, ನಿಮಗೆ ಫಿಸಿಕಲ್ ಗೂಡ್ಸು ಕಸ್ಟಮರ್ಸಿಗೆ ಕೊಡೋವಂಥ ಕಂಪ್ನಿಗಳು, ಏನಾದ್ರು ಫಿಸಿಕಲಿ ಅವ್ರಿಗೆ ವ್ಯಾಲ್ಯೂ ಕೊಡೋವಂಥ ಕಂಪ್ನಿಗಳು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೆಕೆಂಡ್ ಬಂದ್ಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅಂತ. ಇವ್ರೇನಂತಂದರೆ ಇವರು ಡೈರೆಕ್ಟಾಗಿ ನಿಮ್ಗೇನು ಪ್ರಾಡಕ್ಟ್ ಕೊಡಲ್ಲ, ಹ್ಯೂಮನ್ ಇಂಟರಾಕ್ಷನ್ ಆಗ್ಬೋದು, ಟೆಕ್ನಾಲಜಿಕಲ್ ಹೆಲ್ಪ್ ಆಗ್ಬೋದು, ಈ ರೀತಿಯಲ್ಲಿ ಪ್ರೊವೈಡ್ ಮಾಡ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಬಂದರೆ ಮೈಕ್ರೋಸಾಫ್ಟು, ಗೂಗಲ್ಲು, ಅಡೋಬಿ ಇವೆಲ್ಲ ಕೂಡ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು. ಇವಾಗ ಮೈಕ್ರೋಸಾಫ್ಟ್ದು ತಮಗೆ ಗೊತ್ತಿರೋ ಹಂಗೆ ಮೊಬೈಲು ಇವೆಲ್ಲ ಬರುತ್ತೆ. ಗೂಗಲ್ದು ಕೂಡ ಪಿಕ್ಸೆಲ್ ಮೊಬೈಲ್ ಅಂತ ಇದೆ. ಸೊ ಅವೆಲ್ಲ ಏನು ಫಿಸಿಕಲ್ ಗೂಡ್ಸು. ಅದನ್ನೇ TCS, ವಿಪ್ರೋ, ಇನ್ಫೋಸಿಸ್ ಇವ್ರು ಇರುತ್ತೆ, ಯಾವುದೇ ಫಿಸಿಕಲ್ ಗೂಡ್ಸನ್ನು ಇವ್ರು ತಯಾರಿ ಮಾಡಲ್ಲ. ಬದಲಾಗಿ ಅದ್ರ ರಿಲೇಟೆಡ್ ಏನಾದ್ರು ನಿಮಗೆ ಹೆಲ್ಪ್ ಬೇಕಾದರೆ, ಟೆಕ್ನಾಲಜಿಕಲ್ ಸರ್ವಿಸ್ ಹೆಲ್ಪ್ ಬೇಕಾದರೆ ಅದನ್ನು ಈ ಕಂಪ್ನಿಗಳು ಕೊಡ್ತಾ ಬರ್ತಾರೆ. ಅರ್ಥ ಆಯ್ತಾ? ಸೊ ಈಗ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗೆ ಸೇರ್ಕೊಬೇಕಂದ್ರೆ ಫಸ್ಟಿಂದನೇ ನೀವು ಪ್ರೋಗ್ರಾಮಿಂಗು, ಕೋಡಿಂಗು ಇದು ನಿಮ್ಮದು ಸ್ಟ್ರಾಂಗ್ ಇರಬೇಕು. ಇದು ಸ್ಟ್ರಾಂಗ್ ಇದ್ದರೆ ಮಾತ್ರ ನಿಮಗೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನಲ್ಲಿ ಅಲೋ ಇರುತ್ತೆ. ಅರ್ಥ ಆಯ್ತಾ? ಅದೇ ಸರ್ವಿಸ್ ಬೇಸ್ಡ್ ಕಂಪ್ನಿಗೆ ಬೇಕು ಅಂದರೆ ನೀವು ಆ್ಯಪ್ಟಿಟ್ಯೂಡ್ ತುಂಬ ಚೆನ್ನಾಗಿರಬೇಕು ನಿಮ್ಮದು. ಅರ್ಥ ಆಯ್ತಾ? ಆ್ಯಪ್ಟಿಟ್ಯೂಡ್ ಟೆಸ್ಟನ್ನ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿದ್ರೆ ನೀವು ಈ ಸರ್ವಿಸ್ ಬೇಸ್ಡ್ ಕಂಪ್ನಿಯಲ್ಲಿ ಈಸಿಯಾಗಿ ಜಾಬನ್ನು ತೊಗೊಬೋದು. ನನ್ನ ಒಪಿನಿಯನ್ ಕೇಳೋದಾದರೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲಿ ಇರೋವಂಥ ಜಾಬು ಸರ್ವಿಸ್ ಬೇಸ್ಡ್ ಕಂಪ್ನಿಗಿಂತ ಬೆಟರು. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಹೈ ಪೇಯಿಂಗ್ ಇರುತ್ತೆ. ಅರ್ಥ ಆಯ್ತಾ? ವೆರಿ ಹೈ ಪೇಯಿಂಗು, ಜಾಸ್ತಿ ಪ್ಯಾಕೇಜ್ ಬರೋದಲ್ಲ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನೇ. ಅದಕ್ಕಾಗಿ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲಿ ಜಾಬ್ ತೊಗೊಳೋದು ತುಂಬ ಕಾಂಪಿಟೇಷನ್ ಇರುತ್ತೆ. ಅರ್ಥ ಆಯ್ತಾ? ಸೊ ನೀವು ಇಲ್ಲೇ ಜಾಬ್ ತೊಗೊಬೇಕು ಅಂದರೆ ಫಸ್ಟಿಂದ ನಾನು ಹೇಳ್ದಂಗೆ ಪ್ರೋಗ್ರಾಮಿಂಗು, ಕೋಡಿಂಗಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿರಬೇಕು. ನಾನು ಯಾಕೆ ನೀವು ಇಂಜಿನಿಯರಿಂಗಿಂತ ಮುಂಚೆ ಹೇಳ್ತಾ ಇದ್ದೀನಿ ಅಂದರೆ ತಮಗೊಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಇದ್ರ ರಿಲೇಟೆಡ್ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಬಂದು ನಾನ್ ಟೆಕ್ನಿಕಲ್ ಜಾಬ್ಸು. ಅದು ಯಾವ್ದು ಅಂತಂದರೆ ಯಾವ್ದಾವ್ದು ಅಂಡರಲ್ಲಿ ಬರುತ್ತೆ ಅಂತಂದರೆ ಕನ್ಸಲ್ಟಿಂಗು, ಮ್ಯಾನೇಜ್ಮೆಂಟು ಸ್ಕಿಲ್ಲು. ಅರ್ಥ ಆಯ್ತಾ? ಮೇಯ್ನ್ ಈ ಜಾಬಿಗೆ ಬೇಕಾಗಿರೋಂಥ ರಿಕ್ವೈರ್ಮೆಂಟು ಕಮ್ಯುನಿಕೇಷನ್ ಸ್ಕಿಲ್ಸು. ಅರ್ಥ ಆಯ್ತಾ? ಎಕ್ಸಾಂಪಲ್ ಒಂದು ಕನ್ಸಲ್ಟಿಂಗ್ ಫರ್ಮು, ಟಾಪ್ ಕನ್ಸಲ್ಟಿಂಗ್ ಫರ್ಮು KPMG ಅಂತ. ಆಯಿತಾ? ಇದು Big 4 ಬರುತ್ತೆ. ಓಕೆನಾ? ಸೊ ಈ ಥರ ಕಂಪ್ನೀಸ್ ಏನಿರುತ್ತೆ, ಕನ್ಸಲ್ಟಿಂಗು, ಮ್ಯಾನೇಜ್ಮೆಂಟು, ಕಮ್ಯುನಿಕೇಷನ್ನು ಏನಿರುತ್ತೆ ಅಂಥದನ್ನು ನಾನ್ ಟೆಕ್ನಿಕಲ್ ಜಾಬ್ಸ್. ಇದು ಕೂಡ IT ರಿಲೇಟೆಡ್ ಅಪ್ಪ. ಅರ್ಥ ಆಯ್ತಾ? IT ರಿಲೇಟೆಡ್ ಜಾಬು, ಬಟ್ ನಾನ್ ಟೆಕ್ನಿಕಲ್ ಜಾಬ್ಸಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಕ್ಕಿಂತ ಮುಂಚೆ ತಾವು ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 60% ಆಫ್ ಮೈ ವ್ಯೂವರ್ಸ್ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಯಾಕೆ? ಇಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿ. ಅರ್ಥ ಆಯ್ತಾ? ಸೊ ಇಷ್ಟನ್ನು ಹೇಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ಕೋರ್ ಬ್ರಾಂಚ್ ಜಾಬ್ಸು. ಕೋರ್ ಬ್ರಾಂಚ್ ಜಾಬ್ಸ್ ಅಂದರೆ ಸಿವಿಲ್ಗೆ, ಮೆಕ್ಯಾನಿಕಲ್ಗೆ ಏನು ಪ್ರಾಮಿನೆನ್ಸೇ ಇಲ್ಲ ಅಂತ ತಿಳ್ಕೊಬೇಡಿ. ಅರ್ಥ ಆಯ್ತಾ? ಎಲ್ಲ ಬ್ರಾಂಚ್ಗೂ ಅದರದ್ದೇ ಮಹತ್ವ ಇದೆ. ಸಿವಿಲ್ ಬ್ರಾಂಚೇ ಇಲ್ಲ ಅಂದರೆ ರೋಡ್ಸ್ ಯಾರಪ್ಪ ಕಟ್ತಾರೆ? IT-ನವ್ರು ಬಂದು ಕಟ್ತಾರಾ? ಕಟ್ಟಲ್ಲ. ಹಂಗೇನೆ ಮೆಕ್ಯಾನಿಕಲ್ಲು, ಕಾರೆಲ್ಲ ತಯಾರಿ ಮಾಡೋರು ಯಾರು? IT-ನವ್ರು ಬಂದು ಮಾಡ್ತಾರಾ? ಮಾಡಲ್ಲ. ಹಾಗೇನೆ ಪ್ರತಿಯೊಂದು ಬ್ರಾಂಚ್ಗೂ ಕೂಡ ತನ್ನದೇ ಆದಂಥ ಮಹತ್ವ ಇದೆ. ನಾನು ಸಿವಿಲ್ಲು, ಮೆಕ್ಯಾನಿಕಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಎಷ್ಟು ಮಹತ್ವ ಇದೆ ಈ ಬ್ರಾಂಚ್ಗಳಿಗೆ ಅಂತ. ಸೊ ಕೋರ್ ಬ್ರಾಂಚ್ ಟಾಪಿಕ್ಸಿಗೆ ಬರೋದಾದರೆ ಈ ಕೋರ್ ಬ್ರಾಂಚ್ ಜಾಬ್ಸು ಕೂಡ ಇದು ಪ್ರೈವೇಟ್ ಜಾಬ್ಸೇ. ಬಟ್ ಇಲ್ಲಿಗೆ ಬರೋವಂಥ ಕಂಪ್ನಿಗಳು ಸ್ಪೆಸಿಫಿಕ್ ಬ್ರಾಂಚ್ನವ್ರನ್ನ ಮಾತ್ರ ಪ್ರಿಫರ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಟೆಕ್ ರಿಲೇಟೆಡು, ನಾನ್ ಟೆಕ್ಕು. ಅಲ್ಲಿ ನೀವು ಬೇಕಾದ್ರೆ EC ತೊಗೊಂಡವರು ಅಲ್ಲಿಗೆ ಹೋಗ್ಬೋದಪ್ಪ.
ಹೆಂಗೆ ತಮ್ಮ ಕೋಡಿಂಗ್ ಸ್ಕಿಲ್ಸು, ಪ್ರೋಗ್ರಾಮಿಂಗ್ ಸ್ಕಿಲ್ಸು ಇನ್ನೆಲ್ಲ ಸಖತ್ತಾಗಿ ಇಂಪ್ರೂವ್ ಮಾಡ್ಕೊಂಡು ಸಿವಿಲ್ ಮಾಡಿರೋನು ಬೇಕಾದ್ರೆ ಹೋಗ್ಬೋದು. ಹೈ ಲೆವೆಲ್ ಕೋಡಿಂಗ್ ಬರೋದಾದರೆ ಅವನು ಕೂಡ ಕರ್ಕೊಳ್ತಾರೆ. ಬಟ್ ಅದೇನೇ ಈ L&T ಕಂಪ್ನಿಗಳು, ನಿಸಾನ್ ಕಂಪ್ನಿಗಳು, ಇವರೆಲ್ಲ ಏನಂದರೆ ಸ್ಪೆಸಿಫಿಕ್ ಬ್ರಾಂಚ್ನವ್ರನ್ನ ಮಾತ್ರ ಹೈಯರ್ ಮಾಡ್ತಾರೆ. ಈ ಥರ ಕಂಪ್ನಿಗಳು ಕೂಡ ನಿಮ್ಗೆ ಆನ್ ಕ್ಯಾಂಪಸಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಆ ಕಂಪ್ನಿಗಳಿಗೆ ಕೂಡ ನೀವು ಹೋಗ್ಬೋದು. ಅಲ್ಲಿ ನಿಮಗೆ ಜಾಸ್ತಿ ಔಟ್ಸೈಡ್ ಬ್ರಾಂಚಿಂದ ಕಾಂಪಿಟೇಷನ್ ಬರೋದಿಲ್ಲ. ಅರ್ಥ ಆಯ್ತಾ? ಎಕ್ಸಾಂಪಲ್ ಸಿವಿಲ್ಗೆ L&T, ಮೆಕ್ಯಾನಿಕಲ್ಗೆ ನಿಸಾನು. ಅರ್ಥ ಆಯ್ತಾ? ಸೊ ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಗೌರ್ಮೆಂಟ್ ಜಾಬು. ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಫಸ್ಟು ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಜೊತೆಗೆ ಹೈ ಪೇಯಿಂಗೇ ಇರುತ್ತೆ. ಏನು ಲೋ ಪೇಯಿಂಗ್ ಆ ಥರ ಇಲ್ಲ, ಹೈ ಪೇಯಿಂಗ್ ಇರುತ್ತೆ. ಬಟ್ ನಿಮಗೆ ಪ್ರಮೋಷನ್ ಆಗಿರ್ಬೋದು, ಇವಾಗ ನಿಮ್ಮದು ಏನು ಪ್ಯಾಕೇಜು ಬೇಗ ಇನ್ಕ್ರೀಸ್ ಆಗ್ತಾ ಹೋಗೋದು ಆ ಥರದ್ದಾಗಲ್ಲ, ಸ್ಟೇಬಲ್ ಆಗಿರುತ್ತೆ. ಅರ್ಥ ಆಯ್ತಾ? ಒಂದು ಸ್ಟಡಿ ಇರುತ್ತೆ. ಎಕ್ಸಾಂಪಲ್ ನಾವು ನೋಡೋದಾದರೆ ನೀವು ಇಲ್ಲಿ ಸೈಂಟಿಸ್ಟ್ ಆಗ್ಬೋದು. ಇಸ್ರೋ, DRDOನಲ್ಲಿ ತುಂಬ ಒಳ್ಳೆ ರೆಪ್ಯುಟೇಷನ್ ಆಗುತ್ತೆ ಇಲ್ಲಿ ನೀವೇನಾದ್ರು ಸೈಂಟಿಸ್ಟ್ ಆದರೆ. ನೆಕ್ಸ್ಟು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಜಾಬ್ಸಿಗೆ ಹೋಗ್ಬೋದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಇವೆರಡು ತುಂಬ ಇಂಪಾರ್ಟೆಂಟ್ ಜಾಬ್ಸು. ಇವಾಗ ಎಲ್ಲೇ ರೋಡ್ ಕನ್ಸ್ಟ್ರಕ್ಷನ್ ನಡೆದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರಪ್ಪ ಸರ್ವೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾರಲ್ಲ, ತುಂಬ ಹೈ ರೆಪ್ಯೂಟೆಡ್, ಹೈ ಪೇಯಿಂಗ್ ಜಾಬ್ಸ್ ಇವೆರಡು. ಓಕೆನಾ? ನೆಕ್ಸ್ಟು IAS ಮಾಡ್ಬೋದು, ಇದೆಲ್ಲರಿಗೂ ಗೊತ್ತಿದೆ. UPSC ಬರ್ಬೋದು, ಸ್ಟೇಟ್ PCS ಬರಿಬೋದು, SSC CGL ಬರಿಬೋದು. ಇವೆಲ್ಲ ಕೂಡ ಗೌರ್ಮೆಂಟ್ ಜಾಬ್ಸ್ ಅಂಡರಲ್ಲಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, PSU ಜಾಬ್ಸು. ಈ ಥರ ಜಾಬ್ಸ್ ಅಂದರೆ ಏನು ಅಂದರೆ, ಈ ಕಂಪ್ನಿಗಳಲ್ಲಿ 51% ಗೌರ್ಮೆಂಟ್ ಶೇರ್ ಇರುತ್ತೆ, 49% ಪ್ರೈವೇಟ್ ಶೇರ್ ಇರುತ್ತೆ. ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಪ್ರೈವೇಟ್ ಶೇರು ಇರೋದ್ರಿಂದ ಇಲ್ಲಿ ತಮಗೆ ಪ್ರಮೋಷನ್ ಆಗಿರ್ಬೋದು, ಪ್ಯಾಕೇಜ್ ಇನ್ಕ್ರೀಸ್ ಆಗಿರ್ಬೋದು, ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವುದಕ್ಕೆ, ಗೌರ್ಮೆಂಟ್ ಜಾಬ್ಸಿಗೆ ಕಂಪೇರ್ ಮಾಡಿದ್ರೆ. ಓಕೆನಾ? ಜೊತೆಗೆ ಸ್ಟೆಬಿಲಿಟಿನೂ ಇರುತ್ತೆ, ಅಂದರೆ ತಮಗೆ ಜಾಬ್ ಸೆಕ್ಯೂರಿಟಿನೂ ಇರುತ್ತೆ. ಬಟ್ ಗೌರ್ಮೆಂಟ್ ಜಾಬ್ ಅಷ್ಟಿರಲ್ಲ, ಬಟ್ ಸ್ಟಿಲ್ ಇರುತ್ತೆ, ಒಂದು ಮಟ್ಟಿಗೆ ಇರುತ್ತೆ, ಯಾಕೆಂದರೆ ಗೌರ್ಮೆಂಟ್ ಶೇರು ಇರೋದ್ರಿಂದ. ಓಕೆನಾ? ಸೊ ಎಕ್ಸಾಂಪಲ್ ಈ ಕಂಪ್ನಿಗಳದ್ದು ನೋಡೋದಾದರೆ BSNL, BHEL, BRC, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರಲ್ಲಿ ಹೋಗ್ಬೋದು ನೀವು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಇವಾಗ ಕೆಮಿಕಲ್ ಇಂಜಿನಿಯರಿಂಗ್, ಪೆಟ್ರೋಲಿಯಂ ಇಂಜಿನಿಯರಿಂಗ್ ಇದೆಲ್ಲ ಅವರೆಲ್ಲ ಮಾಡಿಬಿಟ್ಟು ಇಂಥ ಕಂಪ್ನಿಗಳಿಗೆ ಸೇರ್ಕೊಳ್ಳೋದು. ಓಕೆನಾ? ನೆಕ್ಸ್ಟ್ ಭಾರತ್ ಪೆಟ್ರೋಲಿಯಮು, ಇಸ್ರೋ, NTPC, DMRC ಇವೆಲ್ಲ ಕೂಡ ಇಲ್ಲಿ ಬರುತ್ತೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ. ಸೊ ನೆಕ್ಸ್ಟ್ ಮಾಸ್ಟರ್ಸ್ ಪರ್ಸ್ಯೂ ಮಾಡೋದಿದ್ರೆ ನೀವು M.Tech ಮಾಡ್ಬೋದು, MBA ಮಾಡ್ಬೋದು. ಇದು ತುಂಬ ಪಾಪ್ಯುಲರ್ MBA. ಯಾರನ್ನು ಕೇಳಿದ್ರು MBA ಅಂತಾರೆ. ನೆಕ್ಸ್ಟ್ ME ಮಾಡ್ಬೋದು, ಮಾಸ್ಟರ್ಸ್ ಇನ್ ಇಂಜಿನಿಯರಿಂಗು, MS ಕೂಡ ಮಾಡ್ಬೋದು. ಸೊ ಇದ್ರ ಬಗ್ಗೆ 1 by 1 ನಾವು ಇವಾಗ ಮಾಸ್ಟರ್ಸನ್ನು ನೋಡ್ತಾ ಬರೋಣ. ಅದನ್ನು ನೋಡೋದಕ್ಕಿಂತ ಮುಂಚೆ ಮಾಸ್ಟರ್ಸ್ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಏನು ಗೊತ್ತಾ? ಒಂದು, ನಿಮಗೆ ಜಾಬಲ್ಲಿ ಪ್ರಮೋಷನ್ ಸಿಕ್ಕುತ್ತೆ. ಅರ್ಥ ಆಯ್ತಾ? ನೀವು ಜಾಬ್ ಮಾಡಿಬಿಟ್ಟು ಆಮೇಲೆ ಮಾಸ್ಟರ್ಸ್ ಮಾಡ್ತೀರಾ ಅಂತಂದರೆ ಪ್ರಮೋಷನ್ ಸಿಕ್ಕುತ್ತೆ. ಇಲ್ಲಪ್ಪ, ನಾನು ಜಾಬ್ ಸೇರ್ಕೊಳ್ಳೋದೇ ಇಲ್ಲ, ಫಸ್ಟೇ ಮಾಸ್ಟರ್ಸ್ ಮಾಡ್ತೀನಿ ಅಂದರೆ ತಮಗೆ ಪ್ಯಾಕೇಜ್ ಏನಿವಾಗ BE ಮಾಡಿದ ತಕ್ಷಣ ಏನು ಪ್ಯಾಕೇಜ್ ಸಿಗುತ್ತೆ, ಮಾಸ್ಟರ್ಸ್ ಮಾಡಿದ್ರೆ ಅದಕ್ಕಿಂತ ಇನ್ನೂ ಡಬಲ್, ಟ್ರಿಬಲ್ ಆ ಥರ ಆಗ್ತಾ ಹೋಗುತ್ತೆ ಪ್ಯಾಕೇಜು. ಸೊ ಪ್ಯಾಕೇಜ್ ಇನ್ಕ್ರೀಸ್ ಆಗಬೇಕಂದ್ರೂ, ನಾಲೆಡ್ಜ್ ಇನ್ಕ್ರೀಸ್ ಆಗಬೇಕಂದ್ರೂ ಕೂಡ ಈ ಮಾಸ್ಟರ್ಸ್ ಡಿಗ್ರಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನೋಡ್ತಾ ಬರೋದಾದರೆ MS 2 ಇಯರ್ ಡಿಗ್ರಿ ಕೋರ್ಸು. ಅರ್ಥ ಆಯ್ತಾ? ಫಾರಿನ್ ಕಂಟ್ರೀಸಲ್ಲಿ ನೀವು ಆರಾಮಾಗಿ ಮಾಡ್ಬೋದು ಇದನ್ನು. ಯಾವ ಎಕ್ಸಾಮ್ ಬರೀಬೇಕಂದ್ರೆ GRE ಮತ್ತು TOEFL, ಟೋಫೆಲ್ ಅನ್ನೋ ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಈ ಟೋಫೆಲ್ ಎಕ್ಸಾಮು ಮೇಯ್ನ್ಲಿ ಇಂಗ್ಲೀಷ್ ಸ್ಪೀಕಿಂಗ್ ರಿಲೇಟೆಡ್ ಎಕ್ಸಾಮು. ಅರ್ಥ ಆಯ್ತಾ? ತಮ್ಮ ಇಂಗ್ಲೀಷ್ ಸ್ಕಿಲ್ಸನ್ನ ಇಲ್ಲಿ ಚೆಕ್ ಮಾಡ್ತಾರೆ. ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಇಂಜಿನಿಯರಿಂಗಲ್ಲಿ. ಅರ್ಥ ಆಯ್ತಾ? ಇಂಟರ್ವ್ಯೂನಲ್ಲಿ ಎಲ್ಲಾದ್ರೂ ಕಡೆನೂ. ಯಾಕೆ ಈ ಟೋಫೆಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ, ನೀವು ಫಾರಿನ್ ಕಂಟ್ರಿ, ಇವಾಗ ಅಮೆರಿಕಾದಲ್ಲಿ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ಗೆ ಇಂಗ್ಲೀಷೇ ಬರಲ್ಲ ಅಂದ್ರೆ ಅಲ್ಲಿ ಹೆಂಗೆ ಬದುಕ್ತೀರಾ, ಹೆಂಗಲ್ಲಿ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ? ಹಾಗಾಗಿ ಅಟ್ಲೀಸ್ಟ್ ಒಂದು ಬೇಸಿಕ್ ಲೆವೆಲ್ ಇಂಗ್ಲೀಷ್ ಬರುತ್ತಾ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಟೋಫೆಲ್ ಎಕ್ಸಾಮು. ಅರ್ಥ ಆಯ್ತಾ? ಸೊ ಇವೆರಡು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು MS ಮಾಡ್ಬೋದು ಫಾರಿನ್ ಕಂಟ್ರಿನಲ್ಲಿ. ಓಕೆನಾ? ಸೊ ನೆಕ್ಸ್ಟು M.Tech ಮಾಡಬೇಕಂದ್ರೆ ಇದು 2 ಅಥವಾ 3 ಇಯರ್ ಡಿಗ್ರಿ ಕೋರ್ಸು. ಇದನ್ನು ಗೇಟ್ ಎಕ್ಸಾಮ್, ವೆರಿ ಇಂಪಾರ್ಟೆಂಟ್ ಎಕ್ಸಾಮು. ಇದನ್ನು ಕ್ಲಿಯರ್ ಮಾಡಿ JNTU, CET ಈ ಎಕ್ಸಾಮ್ಗಳನ್ನ ಕ್ರಿಯೇಟ್ ಮಾಡಿ ಇಂಡಿಯಾದಲ್ಲೂ ಮಾಡ್ಬೋದು, ಫಾರಿನಲ್ಲೂ ಕೂಡ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ME, ಮಾಸ್ಟರ್ಸ್ ಇನ್ ಇಂಜಿನಿಯರಿಂಗ್. ಇದು ಕೂಡ 2 ಇಯರ್ ಡಿಗ್ರಿ ಕೋರ್ಸು. ಇದಕ್ಕೆ ನೀವು ಆವಾಗಲೇ ಹೇಳ್ದಂಗೆ ಗೇಟು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್. ನೀವು ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಬಂದಾಗಲೇ ನೀವು ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಓಕೆನಾ? ಮತ್ತು TAN CET. ಓಕೆನಾ? ಇವೆರಡು ಎಕ್ಸಾಮ್ನ ಕ್ಲಿಯರ್ ಮಾಡಿ ಮಾಡಬಹುದು. ಸೊ ನೆಕ್ಸ್ಟು MBA. MBA ವೆರಿ ಇಂಪಾರ್ಟೆಂಟ್ ಕೋರ್ಸು. ಯಾಕೆ ಅಂದರೆ ನೀವು ಇದನ್ನು ಮಾಡಿದ್ರೆ ಒಂದು ಕಂಪ್ನಿಯಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ಲಿಗೆ ಕೂಡ ಹೋಗ್ಬೋದಾಗುತ್ತೆ. ಅರ್ಥ ಇದೆ? ತುಂಬ ಹೈ ಪ್ರಮೋಷನ್ ಸಿಕ್ಕುತ್ತೆ, ಹೈ ಸ್ಯಾಲರಿ. ಓಕೆನಾ? ಸೊ ಇದನ್ನು ಮಾಡೋಕ್ಕೆ ನೀವು CAT ಎಕ್ಸಾಮ್ ಬರೀಬೇಕು. ಅರ್ಥ ಆಯ್ತಾ? ಟಾಪ್ ಕಾಲೇಜಸ್ಸು ಇಂಡಿಯಾದಲ್ಲಿ MBA ನೀವು ಮಾಡಬೇಕು ಅಂದರೆ IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ABC, ಅಹಮದಾಬಾದ್, ಬೆಂಗಳೂರು ಮತ್ತು ಕಲ್ಕತ್ತಾ. ಅರ್ಥ ಆಯ್ತಾ? ಜೊತೆಗೆ FMS ಕಾಲೇಜು, XLRI, ISB ಈ ಎಲ್ಲ ಕಾಲೇಜಸ್ಸು ಟಾಪ್ ಕಾಲೇಜಸ್ಸು ಇಂಡಿಯಾದಲ್ಲಿ ನೀವು MBA ಮಾಡಬೇಕಂದ್ರೆ ಇಂಥ ಕಡೆಯಲ್ಲೇ ಮಾಡಬೇಕು. ಅವಾಗ ರೆಪ್ಯುಟೇಷನ್ ಜಾಸ್ತಿ ಇರುತ್ತೆ. ಇದಿಲ್ಲ ಅಂದರೆ ನೀವು ಫಾರಿನಲ್ಲೂ ಕೂಡ ಮಾಡಬಹುದು.
MBA ಯಾವ್ದಾದ್ರು ಸಬ್ಜೆಕ್ಟ್ಸಲ್ಲಿ ಮಾಡ್ಬೋದು ಅಂದರೆ ಹ್ಯೂಮನ್ ರಿಸೋರ್ಸು, ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು ಮತ್ತು ರೀಟೇಲ್, ಇನ್ನೂ ಹಲವಾರು ಸಬ್ಜೆಕ್ಟ್ಸ್ ಇದೆ, ಅದೆಲ್ಲದರಲ್ಲೂ ಕೂಡ ನೀವು ಮಾಡ್ಬೋದು MBAನ ಆರಾಮಾಗಿ. ಓಕೆನಾ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಿಸರ್ಚು. ಯಾರಿಗಾದ್ರೂ ಟೀಚಿಂಗ್ ಸೈಡ್ ಇಷ್ಟ ಇದೆ, ನಾನು ರಿಸರ್ಚ್ ಮಾಡಬೇಕು ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ಅಥವಾ ಲೆಕ್ಚರರ್ ಆಗಬೇಕು ಅಂತಿದ್ರೆ ನೀವು ಡೈರೆಕ್ಟಾಗಿ BA ಆದಮೇಲೆ PhD ಮಾಡ್ಬೋದು. ಅರ್ಥ ಆಯ್ತಾ? ಮಾಡಬೇಕಂದ್ರೆ ಏನೇನು ಕ್ರೈಟೀರಿಯಾ ಅಂತಂದರೆ ಅಟ್ಲೀಸ್ಟ್ ಒಂದು 2-3 ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿರಬೇಕು, ತಮ್ಮ ಪ್ರೊಫೆಸರು ಲೆಕ್ಚರರ್ ಜೊತೆ ಯಾವ್ದಾದ್ರು ಒಂದು ರಿಸರ್ಚ್ನಲ್ಲಿ ಭಾಗ ಆಗಿರಬೇಕು, ಅಂದರೆ ಅವ್ರ ಅಸಿಸ್ಟೆಂಟ್ ಆಗಾದರೂ ಕೆಲಸ ಮಾಡಿರಬೇಕು, ಅಥವಾ ಲೆಟರ್ ಆಫ್ ರೆಕಮೆಂಡೇಶನ್ ತೊಗೊಂಡಿರಬೇಕು. ಯಾರಿಂದ? ಪ್ರೊಫೆಸರ್ಸ್ ಆಫ್ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಲೈಕ್ IIT, NIT, IIIT. ಹೆಂಗೆ ತೊಗೊಳ್ತೀರಾ ಅಂತಂದರೆ ತಮ್ಮ ರಿಸ್ಯೂಮೇನ ಇವ್ರಿಗೆ ತೋರಿಸೋದ್ರ ಜೊತೆಗೆ ತಾವು ಏನೇನು ರಿಸರ್ಚ್ ಇದರಲ್ಲಿ ವರ್ಕ್ ಮಾಡಿದಿರ ಅಂತ ಇವ್ರಿಗೆ ತೋರಿಸಿದ್ರೆ ನೀವು ಪ್ರೊಫೆಸರ್ಗೆ, IIT, IIIT ಪ್ರೊಫೆಸರ್ಗೆ, ಅವ್ರು ನಿಮಗೆ ಲೆಟರ್ ಆಫ್ ರೆಕಮೆಂಡೇಶನ್ ಕೊಡ್ತಾರೆ. ಅದರಿಂದ ನೀವು ಫಾರಿನ್ ಯೂನಿವರ್ಸಿಟೀಸಲ್ಲಿ ಹೋಗಿ ರಿಸರ್ಚ್ ಮಾಡಬಹುದು. ಓಕೆನಾ. ಸೊ ಇಷ್ಟರೊಂದಿಗೆ ಈ ವಿಡಿಯೋನ ಮುಗಿಸ್ತೀನಿ. ತಾವು ಮತ್ತೊಮ್ಮೆ ಹೇಳ್ದಂಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಒತ್ತಿ ಮರಿಬೇಡಿ. ತಮ್ಗೆ ಏನು ಅನಿಸಿದೆ ಈ ವಿಡಿಯೋ ಬಗ್ಗೆ, ಇಷ್ಟ ಆಯಿತಾ, ಇನ್ಯಾವ ಥರ ವಿಡಿಯೋ ಬೇಕು ಅದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ತಾವು ಕಮೆಂಟ್ಸಲ್ಲಿ ತಿಳಿಸ್ಲಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ತಮಗೇನು ಬೇಕು ಅಂತ. ಸೊ ಅಷ್ಟನ್ನು ತಿಳಿಸೋದೊಂದಿಗೆ ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.